ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಮಿತ್ ಶಾ ಸಾಹೇಬರು ಉತ್ತರ ಕೊಟ್ಟಿದ್ದಾರೆ. ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, SIT ಅವ್ರ ಕಂಟ್ರೋಲ್ದಲ್ಲಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ. ಸೊ ಏನ್ ಕ್ರಮ ಅವ್ರು ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ. ಇದು ಯಾರು ಬಂದು ಅಡ್ಡಪಡಿಸ್ತಾ ಇದ್ದಾರೆ, ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಅಂತ ಹೇಳ್ತಾ ಇದ್ದಾರೆ, ಯಾರು ಬಂದು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಇದು ಅಮಿತ್ ಶಾ ಸಾಹೇಬ್ರವರು ಬಹಳ ಕ್ಲಿಯರ್ ಆಗಿ ಡೆಲ್ಲಿದಲ್ಲಿ ಮೊನ್ನೆ ನಮ್ಮ ಪತ್ರಿಕೆ ಮಿತ್ರರ ಜೊತೆಗೆ ಮಾತಾಡುವಾಗ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಎಲ್ಲಿ ಕೂಡ ನಾವು ಬರಲ್ಲ, ನೀವು ಸರ್ಕಾರ ನಿಮ್ಮಲ್ಲಿ ಇದೆ, ಪೊಲೀಸ್ ನಿಮ್ಮಲ್ಲಿ ಇದ್ದಾರೆ, ನೀವ್ ಏನ್ ಕಂಪ್ಲೇಂಟ್ ಬಂದಿತ್ತು ಆ ಕ್ರಮ ತಗೊಳ್ಳಿ, ನೀವು SIT ನಿಮ್ಮಲ್ಲಿ ಇದೆ, ನೀವು ಕ್ರಮ ತಗೊಳ್ಳಿ. ಇದರಲ್ಲಿ ನಮಗೆ ಇದಕ್ಕೆ ಏನಿದೆ ಅಣ್ಣ, ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕಣ್ಣ. ಎಲೆಕ್ಷನ್ ಸಮಯದಲ್ಲಿ ಅಲ್ಲದ ಬೇರೆ ರೂಪದಲ್ಲಿ ಕೂಡ ಸಾಮಾನ್ಯವಾಗಿ ಜನಕ್ಕೆ ತೊಂದರೆ ಇದೆ, ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ. ಸೊ ಆ ಕಂಪ್ಲೇಂಟ್ ಎಲ್ಲ ಕೂಡ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡಿಯೇ ಮಾಡ್ತಾರೆ. ಯಾರು ತಪ್ಪು ಮಾಡಿದಾರನ್ನ ಕೂಡ ಆಕ್ಷನ್ ತಗೊಳ್ಬೇಕು, ತಗೊಳ್ತಾರೆ. ಇದನ್ನಲ್ಲಿ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು, ಈ ಇನ್ವೆಸ್ಟಿಗೇಷನ್ ತಡೆ ಮಾಡ್ಲಿಕ್ಕೆ, ಈ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಿಜೆಪಿ ಏನ್ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇಲ್ಲ. ಅದು JDS ಪಕ್ಷದಲ್ಲಿ ಅವರು ಸಸ್ಪೆಂಡ್ ಮಾಡಿದ್ದಾರೆ, ಅವರು ಆಕ್ಷನ್ ತಗೊಂಡಿದ್ದಾರೆ. ಆ ಪ್ರಕಾರ SITಗೆ ಬಂದು ಫುಲ್ ಕೋಆಪರೇಷನ್ ಕೊಡ್ತೀವಿ ಎಲ್ಲರೂ ಹೇಳಿದ್ದಾರೆ. ಆ ಪ್ರಕಾರ ಕೆಲಸ ಆಗ್ತಾ ಇದೆ. ಇವರು ಕೆಲಸ ಮಾಡಿ ತೋರಿಸ್ಬೇಕು. ಎಷ್ಟು ಕಂಪ್ಲೇಂಟ್ ಇದೆ, ಎಲ್ಲಾ ಕಂಪ್ಲೇಂಟ್ ಕೂಡ ಸಂಪೂರ್ಣ ರೂಪದಲ್ಲಿ ಕ್ಲಿಯರ್ ಒಂದು ಪ್ರಾಸೆಸ್ ನಲ್ಲಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆಕ್ಷನ್ ತಗೊಳ್ಬೇಕು. ಅಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ನಾ. ಕಾರಣ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಓಪನ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ಲಿ, ಆಮೇಲೆ ನಾವು ಕಮೆಂಟ್ ಮಾಡ್ತೀವಿ ಅಣ್ಣ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಣ್ಣ. ನಮ್ಮ ಪ್ರಕಾರ ಕಂಪ್ಲೇಂಟ್ ಇದೆ, ಕಂಪ್ಲೇಂಟ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ಕೈಗೊಳ್ಳಿ, ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡ್ಲಿ, ಯಾರು ತಪ್ಪು ಮಾಡಿದಾರನ್ನ ಕೂಡ ಆಕ್ಷನ್ ತಗೊಳ್ಳಿ. ಅದು ಬರುವಾಗ ನೋಡೋಣ. ನಾನು ಏಕನೇ ನಮ್ಮ ಮೇಲೆ ಏನ್ ಹೇಳಿದ್ದೀನಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೈನಲ್ಲಿ ಕಂಪ್ಲೇಂಟ್ ಇದೆ, SIT ಇದೆ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಿರುತ್ತದೆ ಏನ್ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬರ್ತಾ ಇದೆ. ಆ ಸಮಯದಲ್ಲಿ ನಿಮ್ಮಲ್ಲಿ ಮಾತಾಡೋಣ. ಅಮಿತ್ ಶಾ ಸಾಹೇಬರು ಉತ್ತರ ಕೊಟ್ಟಿದ್ದಾರೆ. ಕಾರಣ ನಮ್ಮ ಪ್ರಕಾರ ಇಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, SIT ಅವ್ರ ಕಂಟ್ರೋಲ್ದಲ್ಲಿ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈನಲ್ಲಿ ಇದೆ. ಸೊ ಏನ್ ಕ್ರಮ ಅವ್ರು ತಗೊಳ್ಬೇಕು ಅವ್ರು ತಗೊಳ್ಬೇಕು ಅಷ್ಟೇ. ಇದು ಯಾರು ಬಂದು ಅಡ್ಡಪಡಿಸ್ತಾ ಇದ್ದಾರೆ, ಯಾರು ಬಂದು ಕ್ರಮ ತಗೊಳ್ಬೇಕು ಬೇಡ ಅಂತ ಹೇಳ್ತಾ ಇದ್ದಾರೆ, ಯಾರು ಬಂದು ಅವ್ರಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಇದು ಅಮಿತ್ ಶಾ ಸಾಹೇಬ್ರವರು ಬಹಳ ಕ್ಲಿಯರ್ ಆಗಿ ಡೆಲ್ಲಿದಲ್ಲಿ ಮೊನ್ನೆ ನಮ್ಮ ಪತ್ರಿಕೆ ಮಿತ್ರರ ಜೊತೆಗೆ ಮಾತಾಡುವಾಗ ಬಹಳ ಕ್ಲಿಯರ್ ಆಗಿ ಹೇಳಿದ್ರು, ನಾವು ಎಲ್ಲಿ ಕೂಡ ನಾವು ಬರಲ್ಲ, ನೀವು ಸರ್ಕಾರ ನಿಮ್ಮಲ್ಲಿ ಇದೆ, ಪೊಲೀಸ್ ನಿಮ್ಮಲ್ಲಿ ಇದ್ದಾರೆ, ನೀವ್ ಏನ್ ಕಂಪ್ಲೇಂಟ್ ಬಂದಿತ್ತು ಆ ಕ್ರಮ ತಗೊಳ್ಳಿ, ನೀವು SIT ನಿಮ್ಮಲ್ಲಿ ಇದೆ, ನೀವು ಕ್ರಮ ತಗೊಳ್ಳಿ. ಇದರಲ್ಲಿ ನಮಗೆ ಇದಕ್ಕೆ ಏನಿದೆ ಅಣ್ಣ, ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕಣ್ಣ. ಎಲೆಕ್ಷನ್ ಸಮಯದಲ್ಲಿ ಅಲ್ಲದ ಬೇರೆ ರೂಪದಲ್ಲಿ ಕೂಡ ಸಾಮಾನ್ಯವಾಗಿ ಜನಕ್ಕೆ ತೊಂದರೆ ಇದೆ, ಕಂಪ್ಲೇಂಟ್ ಕೊಟ್ಟೆ ಕೊಡ್ತಾರೆ. ಸೊ ಆ ಕಂಪ್ಲೇಂಟ್ ಎಲ್ಲ ಕೂಡ ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ಮಾಡಿಯೇ ಮಾಡ್ತಾರೆ. ಯಾರು ತಪ್ಪು ಮಾಡಿದಾರನ್ನ ಕೂಡ ಆಕ್ಷನ್ ತಗೊಳ್ಬೇಕು, ತಗೊಳ್ತಾರೆ. ಇದನ್ನಲ್ಲಿ ತಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು, ಈ ಇನ್ವೆಸ್ಟಿಗೇಷನ್ ತಡೆ ಮಾಡ್ಲಿಕ್ಕೆ, ಈ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಿಜೆಪಿ ಏನ್ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇಲ್ಲ. ಅದು JDS ಪಕ್ಷದಲ್ಲಿ ಅವರು ಸಸ್ಪೆಂಡ್ ಮಾಡಿದ್ದಾರೆ, ಅವರು ಆಕ್ಷನ್ ತಗೊಂಡಿದ್ದಾರೆ. ಆ ಪ್ರಕಾರ SITಗೆ ಬಂದು ಫುಲ್ ಕೋಆಪರೇಷನ್ ಕೊಡ್ತೀವಿ ಎಲ್ಲರೂ ಹೇಳಿದ್ದಾರೆ. ಆ ಪ್ರಕಾರ ಕೆಲಸ ಆಗ್ತಾ ಇದೆ. ಇವರು ಕೆಲಸ ಮಾಡಿ ತೋರಿಸ್ಬೇಕು. ಎಷ್ಟು ಕಂಪ್ಲೇಂಟ್ ಇದೆ, ಎಲ್ಲಾ ಕಂಪ್ಲೇಂಟ್ ಕೂಡ ಸಂಪೂರ್ಣ ರೂಪದಲ್ಲಿ ಕ್ಲಿಯರ್ ಒಂದು ಪ್ರಾಸೆಸ್ ನಲ್ಲಿ ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಆಕ್ಷನ್ ತಗೊಳ್ಬೇಕು. ಅಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅಣ್ಣ. ಕಾರಣ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದ ಮೇಲೆ ಜನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಓಪನ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ಲಿ, ಆಮೇಲೆ ನಾವು ಕಮೆಂಟ್ ಮಾಡ್ತೀವಿ ಅಣ್ಣ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಅಣ್ಣ. ನಮ್ಮ ಪ್ರಕಾರ ಕಂಪ್ಲೇಂಟ್ ಇದೆ, ಕಂಪ್ಲೇಂಟ್ಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ಕೈಗೊಳ್ಳಿ, ಸಂಪೂರ್ಣವಾಗಿ ಇನ್ವೆಸ್ಟಿಗೇಷನ್ ಮಾಡ್ಲಿ, ಯಾರು ತಪ್ಪು ಮಾಡಿದಾರನ್ನ ಕೂಡ ಆಕ್ಷನ್ ತಗೊಳ್ಳಿ. ಅದು ಬರುವಾಗ ನೋಡೋಣ. ನಾನು ಏಕನೇ ನಮ್ಮ ಮೇಲೆ ಏನ್ ಹೇಳಿದ್ದೀನಿ, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೈನಲ್ಲಿ ಕಂಪ್ಲೇಂಟ್ ಇದೆ, SIT ಇದೆ, ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡುವ ಸಂದರ್ಭದಲ್ಲಿ ನಮಗೆ ಗೊತ್ತಿರುತ್ತದೆ ಏನ್ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬರ್ತಾ ಇದೆ. ಆ ಸಮಯದಲ್ಲಿ ನಿಮ್ಮಲ್ಲಿ ಮಾತಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.